ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಈ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಅಂತ ಏನು ಕರಿತೀವಲ್ಲ, ಆ ಥರ ಇದೊಂದು ವಿಡಿಯೋ ನಾನು ಮಾಡಿ ಹಾಕ್ತಾ ಇದ್ದೀನಿ. ಬರೀ ಸೆಕೆಂಡ್ PUC ಕ್ವಶನ್ಸನ್ನು ಮಾತ್ರ ಇಲ್ಲಿ ಸಾಲ್ವ್ ಮಾಡಿ ಹಾಕ್ತಾ ಇದ್ದೀನಿ. ನೋಡೋಣ, ಇದರಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆದರೂ ಆಗ್ಬೋದು. ದಯವಿಟ್ಟು ಇಷ್ಟಕ್ಕೆ ನೀವು ಸ್ಟಿಕ್ಕನ್ ಆಗಬೇಡಿ. ಇನ್ನೇನು ನಾಳೆ CET ಎಕ್ಸಾಮ್ ಇದೆ, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ. ಈ ಕ್ವಶನ್ಸ್ನ ಜೊತೆಗೆ ಇನ್ನೂ ಒಂದಷ್ಟು ಕ್ವಶನ್ಸ್ ನೀವೇನು ರೆಡಿ ಮಾಡ್ಕೊಂಡಿದ್ರೆ ಅದನ್ನು ಪ್ರಿಪೇರ್ ಆಗ್ತಾ ಹೋಗಿ. ಸೊ ಓಕೆ, ಇಲ್ಲಿ ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ನೋಡಿ. ಎ ಫ್ಯೂ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಫಾರ್ ಎ ಸಿಸ್ಟಮ್ ಆಫ್ ಟೂ ಚಾರ್ಜಸ್ Q1 and Q2 fixed at two different points are as shown. The lines suggest that, ಇಲ್ಲಿ ಡಯಾಗ್ರಾಮನ್ನು ನೋಡಿ, Q1 ಇಂದ 1 2 3 4 5 6 7 8 9 10 11 ಲೈನ್ ಬರ್ತಾ ಇದೆ. ಅದೇ Q2 ಹತ್ರ 1 2 3 4 5 6 7 8 9 ಬರ್ತಾ ಇದೆ. ಅಂದರೆ Q1 ಹತ್ರ 11 ಲೈನ್ ಆಯಿತು, Q2 ಹತ್ರ 9 ಲೈನ್ ಆಯಿತು. ಅದರ್ಥ Q1 ಈಸ್ ಗ್ರೇಟರ್ ದೆನ್ Q2 ಅಥವಾ Q2 ಈಸ್ ಲೆಸ್ ದೆನ್ Q1 ಅಂತ ಒಂದು ಪಾಯಿಂಟ್ ಹೇಳ್ಬೋದು. ಆಮೇಲೆ Q1 ಇಂದ ಲೈನ್ಸ್ ಹೊರಗಡೆ ಬರ್ತಿರೋದ್ರಿಂದ Q1 ಪಾಸಿಟಿವ್ ಆಗುತ್ತೆ, Q2 ಅಥವಾ ಲೈನ್ಸ್ ಒಳಗಡೆ ಹೋಗ್ತಿರೋದ್ರಿಂದ Q2 ನೆಗೆಟಿವ್ ಆಗುತ್ತೆ. ಸೊ ಇಷ್ಟು ಇನ್ಫಾರ್ಮೇಷನ್ ನಮಗೆ ಇಲ್ಲಿಂದ ಸಿಗುತ್ತೆ. ಇಲ್ಲಿ ಡಯಾಗ್ರಾಮ್ ಕಡೆ ಆಪ್ಷನ್ ಕಡೆ ಬನ್ನಿ ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ Q1 ಈಸ್ ಗ್ರೇಟರ್ ದೆನ್ Q2, ಸೊ ಆಪ್ಷನ್ ಎ. ಓಕೆ, ವಿತ್ ದಿಸ್ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಕೆಲವೊಂದು ಕ್ವಶನ್ ನಾನು ಜಂಪ್ ಮಾಡ್ತೀನಿ, ಕೆಲವೊಂದು ಕ್ವಶನ್ ಸಾಲ್ವ್ ಮಾಡ್ತೀನಿ. ಇನ್ಸುಲೇಷನ್ ಪ್ರಾಪರ್ಟಿ ಆಫ್ ಏರ್ ಬ್ರೇಕ್ಸ್ ಡೌನ್ ಅಟ್ 3 × 10⁶ ವೋಲ್ಟ್ ಪರ್ ಮೀಟರ್. ಮ್ಯಾಕ್ಸಿಮಮ್ ಚಾರ್ಜ್ ದಟ್ ಕ್ಯಾನ್ ಬಿ ಗಿವನ್ ಟು ಎ ಸ್ಪಿಯರ್ ಆಫ್ ರೇಡಿಯಸ್ ಆರ್. ಓಕೆ, ಅಂದರೆ ಒಂದು ಸ್ಪಿಯರ್ ಇದೆ, ಅದು ಸ್ಪಿಯರ್ನ ರೇಡಿಯಸ್ ಅನ್ನು ಕೊಟ್ಟಿದ್ದಾರೆ ಆರ್ ಅಂತ. ಇದ್ರ ಮೇಲೆ ನಾವು ಎಷ್ಟು ಚಾರ್ಜಸ್ ಅನ್ನು ಇಡಬಹುದು, ಸೊ ದಟ್ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಷ್ಟಿರೋಷ್ಟು, ಎಷ್ಟು 3 × 10⁶ ಇರೋಷ್ಟು ಎಷ್ಟು ಚಾರ್ಜಸ್ ಅನ್ನು ನಾವು ಇಡಬಹುದು ಅಂತ ಕೇಳಿದ್ದಾರೆ. ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಕಂಡುಹಿಡಿಯೋಣ. KQ / R². ನಿಮಗೆಲ್ಲ ಗೊತ್ತಿದೆ, K ಅಂದರೆ 9 × 10⁹ ಅಂತ, ಇಂಟು Q / R². ಸೊ ಇಲ್ಲಿ ನನಗೆ Q ಬೇಕಾಗಿರೋದ್ರಿಂದ E × R² / 9 × 10⁹. ದಟ್ ಈಸ್ E ಕೊಟ್ಟಿದ್ದಾರೆ 3 × 10⁶. ರೇಡಿಯಸ್ 2.5² ಇದೆ, ದಟ್ ಈಸ್ 25² ಅಂತ ತಗೊಳ್ಳೋಣ. 9 × 10⁹. ಸೊ ಅಲ್ಲಿಗೆ Q ಈಸ್ ಈಕ್ವಲ್ ಟು 3 × 2.5² ಮಾಡಿದ್ರೆ 6.25 ಬರುತ್ತೆ, ಇಂಟು 10⁶ ಡಿವೈಡೆಡ್ ಬೈ 9 × 10⁹. ರಫ್ ಆಗಿ 3 1 3 3 3 1 3 2 ಮಾಡ್ತೀನಿ. ಅಲ್ಲಿಗೆ Q ಈಸ್ ಈಕ್ವಲ್ ಟು 2 × 10⁻³ ಕೂಲಮ್, ದಟ್ ಈಸ್ 2 ಮಿಲಿಕೂಲಮ್. ಸೊ ಆಪ್ಷನ್ ಬಂದು ಆನ್ಸರ್ ಬಂದು ಆಪ್ಷನ್ ಬಿ ಆಗುತ್ತೆ. ಸೊ ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು E ಈಸ್ ಈಕ್ವಲ್ ಟು KQ². ಓಕೆ, ನೆಕ್ಸ್ಟ್ ಈ ಥರ ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನಿಗೆ ಹೋಗೋಣ. ಇಲ್ಲಿ 27 ಐಡೆಂಟಿಕಲ್ ವಾಟರ್ ಡ್ರಾಪ್ಸ್ ಆರ್ ಚಾರ್ಜ್ ಸೆಪರೇಟ್ಲಿ ಟು ಎ ಪೊಟೆನ್ಷಿಯಲ್ ಆಫ್ 10 ವೋಲ್ಟ್. ಇಫ್ ದೇ ಆರ್ ಮರ್ಜ್ಡ್ ಟು ಫಾರ್ಮ್ ಎ ಸಿಂಗಲ್ ಡ್ರಾಪ್, ದೆನ್ ಓಕೆ, ಒಂದು ನೆನ್ಪಿಟ್ಕೊಳ್ಳಿ, ಪೊಟೆನ್ಷಿಯಲ್ V ಆಫ್ ಬಿಗ್ ಈಸ್ ಈಕ್ವಲ್ ಟು n⁻²/3 ಇಂಟು V ಆಫ್ ಸ್ಮಾಲ್ ಅಂತ. ಸೊ V ಆಫ್ ಬಿಗ್ ಈಸ್ ಈಕ್ವಲ್ ಟು n ಬಂದು 27 ಡ್ರಾಪ್ಸ್ ಇದೆ, ⁻²/3 ಇಂಟು ಸ್ಮಾಲ್ ಈಸ್ 10. ಸೊ V ಬಿಗ್ ಈಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 27 ಈಸ್ 3² ಇಂಟು 10. ದಟ್ ಈಸ್ V ಬಿಗ್ ಈಸ್ ಈಕ್ವಲ್ ಟು 9 × 10. ಸೊ V ಬಿಗ್ ಈಸ್ ಈಕ್ವಲ್ ಟು 90 ವೋಲ್ಟ್. ಸೊ ಆನ್ಸರ್ ಈಸ್ ಆಪ್ಷನ್ ಸಿ. ಓಕೆ, ಇದು ಒಂದು ಈಕ್ವೇಷನ್. ಅದೇ ಥರ ಸಿ ಬಿಗ್ ಕೇಳಿದಾಗ ನೀವು ಈ ಫಾರ್ಮುಲಾ ಉಪಯೋಗಿಸಿ n⁻⁴ ಇಂಟು ಸಿ ಸ್ಮಾಲ್ ಅಂತ, ಅದು ವಿ ಬರೆದ್ಬಿಟ್ಟೆ, ಸಾರಿ, ಸಿ ಸ್ಮಾಲ್ ಅಂತ. ಸೊ ಇವೆಲ್ಲನೂ ಎನ್ ನಂಬರ್ ಆಫ್ ಡ್ರಾಪ್ಸ್ ಅಂತ ಕೇಳಿದಾಗ ಈ ಫಾರ್ಮುಲಾಗಳನ್ನು ಉಪಯೋಗಿಸಬೇಕು. ಅದೇ ಚಾರ್ಜ್ ಆನ್ ದ ಬಿಗ್ ಅಂತ ಕೇಳಿದಾಗ ಎನ್ ಇಂಟು ಚಾರ್ಜ್ ಆನ್ ದ ಸ್ಮಾಲ್ ಅಂತ ಯೂಸ್ ಮಾಡಬೇಕು. ರೇಡಿಯಸ್ ಆಫ್ ದ ಬಿಗ್ ಅಂತ ಕೇಳಿದಾಗ n⁻⁴ ಇಂಟು ರೇಡಿಯಸ್ ಆಫ್ ದ ಸ್ಮಾಲ್ ಅಂತ. ಸೊ ಈ ಥರ ಈಕ್ವೇಷನ್ಸನ್ನು ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಒಂದೊಂದು ಕ್ವಶನ್ ಜಂಪ್ ಮಾಡ್ತಾ ಹೋಗ್ತಿದ್ದೀನಿ, ನಿಮ್ಗೆ ಯಾವುದು ಇಂಪಾರ್ಟೆಂಟ್ ಇದು ನೋಡಿ, ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ ದ ಸರ್ಕ್ಯೂಟ್ ಗಿವನ್ ಹಿಯರ್ ಪಾಯಿಂಟ್ A, B and C ಆರ್ 70 ವೋಲ್ಟ್, 0 ವೋಲ್ಟ್ ಆ್ಯಂಡ್ 10 ವೋಲ್ಟ್ ರೆಸ್ಪೆಕ್ಟಿವ್ಲಿ. ದೆನ್ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದು ಕರೆಕ್ಟ್ ಅಂತ. ಸೊ A ಹತ್ರ 70 ವೋಲ್ಟ್ ಇದೆ, ಓಕೆ, B ಹತ್ರ 0 ವೋಲ್ಟ್ ಇದೆ, C ಹತ್ರ 10 ವೋಲ್ಟ್ ಇದೆ. ಓಕೆ, ಈಗ ಡಿ ಅನ್ನೋದು ಒಂದು ಜಂಕ್ಷನ್ ಆಗುತ್ತೆ. ಓಕೆ, ಇವಾಗ ಎಲ್ಲ ಕಡೆ ಕರೆಂಟ್ಸ್ ಸುಮ್ಮನೆ ನಾನು ಹಿಂಗೆ ಬರ್ದಿರ್ತೀನಿ ಅಷ್ಟೇ, ಆರೋ ಮಾರ್ಕ್ ಹಿಂಗೆ ತೊಗೋಬೇಕಂತ ಏನಿಲ್ಲ. ಈಗ ಇದನ್ನು ನಾನು R1 ಅಂತ, R2 ಅಂತ, R3 ಅಂತ ಬರೆದಿರ್ತೀನಿ. ಅಟ್ ಡಿ KCL ಏನು ಹೇಳುತ್ತೆ, ಸಮ್ ಆಫ್ ದಿ ಕರೆಂಟ್ಸ್. ಓಕೆ, ಇಲ್ಲಿ ಹೋಗೋ ಕರೆಂಟನ್ನು ನಾನು I1 ಅಂತೀನಿ, ಇಲ್ಲಿರೋ ಕರೆಂಟನ್ನು I2 ಅಂತೀನಿ, ಇಲ್ಲಿರೋ ಕರೆಂಟನ್ನು I3 ಅಂತೀನಿ. ಅಟ್ ಡಿ KCL ಸ್ಟೇಟ್ಸ್ ದಟ್
I1 ಪ್ಲಸ್ I2 ಪ್ಲಸ್ I3 ಈಕ್ವಲ್ಸ್ 0. ನೋಡಿ, ನಾನು ಪ್ಲಸ್ಸು ಮೈನಸ್ಸು ಅಂತ ಯೋಚನೆ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಪ್ಲಸ್ ಪ್ಲಸ್ ಅಂತಂದೇ ಬರಿತೀನಿ. ನಮಗೆಲ್ಲ ಗೊತ್ತಿದೆ ಔಟ್ ಗೋಯಿಂಗ್ ನೆಗೆಟಿವ್, ಇನ್ಕಮಿಂಗ್ ಪಾಸಿಟಿವ್ ಅಂತ, ಬಟ್ ನನಗೆ ಶೂರ್ ಇಲ್ಲ I1 ಇನ್ಕಮಿಂಗಾ I2 ಔಟ್ ಗೋಯಿಂಗಾ. ಸುಮ್ಮನೆ ನಾನು ಲೆಕ್ಕಕ್ಕೆ ಬರ್ದಿದ್ದೀನಿ ಅಷ್ಟೇ, ಬಿಟ್ಟರೆ ಐ ಆಮ್ ನಾಟ್ ಶೂರ್ ಇದೇನು ಇನ್ಕಮಿಂಗಾ ಇದು ಔಟ್ ಗೋಯಿಂಗಾ ಗೊತ್ತಿಲ್ಲ, ಹಾಗಾಗಿ ಪ್ಲಸ್ ಅಂತ ಬರ್ಕೊಂಬಿಡೋಣ. ಈಗ ಐ ಬಂದ್ಬಿಟ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ವೋಲ್ಟೇಜ್ ಬಿಟ್ವೀನ್ ಎ ಆ್ಯಂಡ್ ಡಿ divided by resistance R1. ಅದೇ ಥರ I2 potential difference between B and D divided by R2 plus potential difference between C and D divided by R3 that is equal to 0. ಈಗ VA minus VD ಅಂತ ಬರ್ಕೋಬಹುದು, ಅದನ್ನು divided by R1 plus VB minus VD ಡಿವೈಡೆಡ್ ಬೈ R2. ಆ್ಯಕ್ಚುಲಿ ಇಲ್ಲಿ ಕೊಟ್ಟಿರೋ ಆಪ್ಷನ್ಗೂ ನಾನು ಮಾಡ್ತಿರೋದಕ್ಕೂ ಸ್ವಲ್ಪ ಕನೆಕ್ಷನ್ ಇಲ್ಲ. ಫಸ್ಟ್ ಹೆಂಗೆ ಸಾಲ್ವ್ ಮಾಡಬೇಕಂತ ಹೇಳ್ಬಿಡ್ತೀನಿ, ಆಮೇಲೆ ಆಪ್ಷನ್ ಕಡೆಗೆ ನೋಡೋಣ. VC ಡಿವೈಡೆಡ್ ಬೈ VD ದಟ್ ಈಸ್ ಈಕ್ವಲ್ ಟು 0. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. VA 70 ಇದೆ, ಮೈನಸ್ VD ಗೊತ್ತಿಲ್ಲ, ಡಿವೈಡೆಡ್ ಬೈ R1 ಬಂದು 10 ಪ್ಲಸ್ VB 0 ಇದೆ, ಮೈನಸ್ VD ಗೊತ್ತಿಲ್ಲ, ಡಿವೈಡೆಡ್ ಬೈ 20 ಪ್ಲಸ್ VC 10 ಇದೆ, ಮೈನಸ್ VD ಗೊತ್ತಿಲ್ಲ, ಡಿವೈಡೆಡ್ ಬೈ 30 ಈಸ್ ಈಕ್ವಲ್ ಟು 0. ಎಲ್ ಸಿ ಎಮ್ ತಗೊಳ್ಳಿ, 60 ಈಸ್ ಎಲ್ ಸಿ ಎಮ್. ಓಕೆ, 60 ಈಸ್ ಎಲ್ ಸಿ ಎಮ್. ಓಕೆ, 70 ಮೈನಸ್ VD ಇಂಟು 6 ಪ್ಲಸ್ 0 ಮೈನಸ್ VD ಇಂಟು 3 ಪ್ಲಸ್ 10 ಮೈನಸ್ ಬಿ ಅಲ್ಲ ಇದು ಸಿ ಇಂಟು 2 is equal to 0. ಅಲ್ಲಿಗೆ 70 into 6 670, 70 minus VD into 6 minus 3 VD plus 2 into 10 minus VC is equal to VD ಅದು VDನೇ, ಇಲ್ಲೂ VDನೇ ಇದು. ಓಕೆ, ಈಸ್ ಈಕ್ವಲ್ ಟು 0. ಸಿಂಪ್ಲಿಫೈ ಮಾಡೋಣ. 7 42, 420 ಮೈನಸ್ 6 VD ಮೈನಸ್ 3 VD ಪ್ಲಸ್ 20 ಮೈನಸ್ 2 VD ಈಕ್ವಲ್ ಟು 0. ಸಿಂಪ್ಲಿಫೈ ಮಾಡೋಣ. 400 ಮೈನಸ್ 6 3 9 2 11 11 VD ಈಸ್ ಈಕ್ವಲ್ ಟು 0. ಓಕೆ, ಇಲ್ಲೇನಾದ್ರು ಹೆಚ್ಚು ಕಡಿಮೆ ಆಗಿದೆಯಾ ನೋಡೋಣ. 10 ಮೈನಸ್ 2 ಓಕೆ 420 6 7 42. ಓಕೆ, ಸೊ ಓಕೆ 11 VD ಈಸ್ ಈಕ್ವಲ್ ಟು 400. VD ಈಸ್ ಈಕ್ವಲ್ ಟು 400 ಡಿವೈಡೆಡ್ ಬೈ 11. ಓಕೆ, ರಫ್ಲಿ 40 ಅಂತ ಬರೆದು ಬಿಡ್ಬೋದು, 40 ವೋಲ್ಟ್ ಅಂತ ಬರಿಬೋದು. ಈಗ ಕ್ವಶನ್ನಲ್ಲಿ ಅವರೇನಾದರೂ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಟ್ VD ದೆನ್ VD ಈಕ್ವಲ್ಸ್ ಅಂತ ಕೇಳಿದಿದ್ರೆ ಈ ಮೆಥಡನ್ನು ನೀವು ಅಡಾಪ್ಟ್ ಮಾಡ್ಕೋಬೇಕಾಗಿತ್ತು. ನಾನು ಇಲ್ಲಿ ಏನು ಮಾಡಿದ್ದೇನೋ ಅದನ್ನು. ಆದರೆ ಇಲ್ಲಿ ಆಪ್ಷನ್ ಕಡೆ ನೋಡಿ, ಕರೆಂಟ್ ಇನ್ ದ ಪಾತ್ AD DB DC ಆರ್ ಇನ್ ದ ರೇಷಿಯೋ 3:1, ಆರ್ ಇನ್ ದ ರೇಷಿಯೋ 1:2:3. ಪೊಟೆನ್ಷಿಯಲ್ ಅಟ್ D ಈಸ್ 20 ವೋಲ್ಟ್, ಪೊಟೆನ್ಷಿಯಲ್ D ಈಸ್ 60 ವೋಲ್ಟ್. ಓಕೆ, ಇಲ್ಲೇನಾದ್ರು 60 ವೋಲ್ಟ್ ಬಂದಿದ್ರೆ ನಾನು ಇಲ್ಲಿ ಆನ್ಸರ್ ಇದನ್ನ ಟಿಕ್ ಮಾಡ್ತಾ ಇದ್ದೆ, ಇಲ್ಲಿ 20 ವೋಲ್ಟ್ ಬಂದಿದ್ರೆ ಆನ್ಸರ್ನ 20ನ ಟಿಕ್ ಮಾಡ್ತಾ ಇದ್ದೆ. ಸೊ ಇವಾಗ C and D ಎರಡು ಅಲ್ಲ, ಇವೆರಡನ್ನು ಎಲಿಮಿನೇಟ್ ಮಾಡೋಣ. ಈ ಎರಡರಲ್ಲಿ ಯಾವುದು ಅಂತ ನೋಡೋಣ. ಮಕ್ಕಳೇ, ನಿಮಗೆ ಗೊತ್ತಿರಲಿ, ರೆಸಿಸ್ಟೆನ್ಸ್ಗೂ ಕರೆಂಟ್ಗೂ ಏನು ರಿಲೇಷನ್ ಇದೆ? ಕರೆಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಜಾಸ್ತಿ ರೆಸಿಸ್ಟೆನ್ಸ್ ಇದೆ ಕಡಿಮೆ ಕರೆಂಟು, ಕಡಿಮೆ ರೆಸಿಸ್ಟೆನ್ಸ್ ಇದೆ ಜಾಸ್ತಿ ಕರೆಂಟ್. ಸೊ ಹಂಗೆ ನೋಡ್ಕೊಂಡ್ರೆ 10 20 30 ಇದೆ. ಸೊ AD ಪಾತಲ್ಲಿ AD ರೆಸಿಸ್ಟೆನ್ಸು, BD ರೆಸಿಸ್ಟೆನ್ಸು, CD ರೆಸಿಸ್ಟೆನ್ಸ್ ಇದು ರೆಸಿಸ್ಟೆನ್ಸ್ ಯಾವ ರೇಷಿಯೋದಲ್ಲಿದೆ? 10:20:30. ದಟ್ ಮೀನ್ಸ್ 1:2:3. ಇದು ರೆಸಿಸ್ಟೆನ್ಸ್ ಆಯಿತು. ಕರೆಂಟ್ ಇದ್ರೆ ಜಸ್ಟ್ ರೆಸಿಪ್ರೋಕಲ್ ಆಗಬೇಕಲ್ವಾ, 3:2:1 ಆಗಬೇಕು. ಸೊ ಅಲ್ಲಿಗೆ ಆನ್ಸರ್ ಬಂದು ಆಪ್ಷನ್ ಬಿ. ಓಕೆ, ಸೊ ಗೊತ್ತಾಯ್ತಲ್ವಾ? ಇದು ಒಂದು ಸ್ವಲ್ಪ ಲೆಂತಿ ಕ್ವಶನ್ನೇ, ಸ್ವಲ್ಪ ಟ್ರಿಕ್ಕಿ ಆಗಿದೆ ಕ್ವಶನ್ನು, ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ. ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ? 4 ಐಡೆಂಟಿಕಲ್ ಸೆಲ್ಸ್ ಈಚ್ ಆಫ್ EMF 2 ವೋಲ್ಟ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ 1 ohm ಆರ್ ಕನೆಕ್ಟೆಡ್ ಇನ್ ಫಿಗರ್ ಆ್ಯಸ್ ಶೋನ್ ಇನ್ ಫಿಗರ್. ಅಂದರೆ 1 2 3 4 ಕನೆಕ್ಟ್ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ EMF 2 ವೋಲ್ಟ್ ಇದೆ, ಇಂಟರ್ನಲ್ ರೆಸಿಸ್ಟೆನ್ಸ್ 1 ohm ಇದೆ. ನೋಡಿ ಮಕ್ಕಳೇ, ಈ ಎರಡು ಸೆಲ್ಗಳು ಉಲ್ಟಾ ಕನೆಕ್ಟ್ ಆಗಿದ್ದಾವೆ, ಹಾಗಾಗಿ EMF ಮೈನಸ್ ಆಗುತ್ತೆ. ಅಂದರೆ ಇದು +2, ಇದು +2, ಇದು +2, ಇದು -2. ಅಲ್ಲಿಗೆ ಟೋಟಲ್ EMF ಬಂದು
2 + 2 + 2 - 2 ದಟ್ ಈಸ್ ಈಕ್ವಲ್ ಟು 4 ವೋಲ್ಟ್ ಆಯಿತು ಇ ಎಮ್ ಎಫ್. ಅದೇ ಇಂಟರ್ನಲ್ ರೆಸಿಸ್ಟೆನ್ಸ್ ಹಂಗಾಗಲ್ಲ, ಎಲ್ಲ ರೆಸಿಸ್ಟೆನ್ಸ್ಗಳು ಸೀರೀಸ್ ಕನೆಕ್ಷನ್ ಥರನೇ ಬರುತ್ತೆ, ರೆಸಿಸ್ಟೆನ್ಸನ್ನು ನಾವು ಮೈನಸ್ ಮಾಡೋಕ್ಕಾಗಲ್ಲ. ಹಾಗಾಗಿ 1 + 1 + 1 + 1 ದಟ್ ಈಸ್ ಈಕ್ವಲ್ ಟು 4 ಓಮ್ ಆಯಿತು. ಅದಕ್ಕೆ ಕಾಂಬಿನೇಷನ್ನು 4 ವೋಲ್ಟ್ 4 ಓಮ್ ಅಂತ ಬರಬೇಕು. ನೋಡ್ಕೊಂಡು ಹೋಗಿ ಎಲ್ಲಿದೆ ಇ ಎಮ್ ಎಫ್ 4 ವೋಲ್ಟ್, ಇಂಟರ್ನಲ್ ರೆಸಿಸ್ಟೆನ್ಸ್ 4 ಓಮ್. ಸೊ ದೇರ್ಫೋರ್ ಐ ಗೋ ವಿತ್ ದಿ ಆಪ್ಷನ್ ಬಿ ಈ ಥರ. ಓಕೆ, ಸೊ ಲೆಟ್ ಅಸ್ ಕ್ವಿಕ್ಲಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಈ ಕ್ವಶನ್ಗೆ ಬರೋಣ. ಇದು ಸ್ವಲ್ಪ ಲೆಂತಿ ಇದೆ. ಎ ಪಾರ್ಟಿಕಲ್ ಆಫ್ ಮಾಸ್ 10 ಗ್ರಾಮ್ ಚಾರ್ಜ್ 80 ಮಿಲಿಕೂಲಮ್ ಮೂವ್ಸ್ ಥ್ರೂ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಎ ರೀಜನ್ ವೇರ್ ದ ಫ್ರೀ ಫಾಲ್ ಆಕ್ಸಲರೇಷನ್ ಇಸ್ 10 ಮೀಟರ್ ಸ್ಕ್ವೇರ್. ಅಂದರೆ ಒಂದು ಚಾರ್ಜು ಹೀಗೆ ಹೋಗ್ತಾ ಇದೆ, ಅದೇನಾದರೂ ಫ್ರೀ ಆಗಿತ್ತು ಅಂದರೆ ಇಲ್ಲಿ ಕೆಳಗಡೆ ಹಿಂಗೆ ಬಿದ್ದೋಗಿರ್ತಾ ಇತ್ತು ವಿತ್ ಎ ಫೋರ್ಸ್ ದಟ್ ಈಸ್ ಈಕ್ವಲ್ ಟು mg. ಆದರೆ ಇಲ್ಲಿ ನೀವು ಮ್ಯಾಗ್ನೆಟಿಕ್ ಫೀಲ್ಡನ್ನು ಅಪ್ಲೈ ಮಾಡಿದ್ದೀರಾ. ಅಪ್ಲೈ ಮಾಡಿದಾಗ ಏನಾಗುತ್ತೆ, ಈ ಚಾರ್ಜಿನ ಮೇಲೆ ಅಪ್ವರ್ಡ್ ಫೋರ್ಸ್ ಆ್ಯಕ್ಟ್ ಮಾಡಲಾಗಿ, ಈ ಥರ ಮ್ಯಾಗ್ನೆಟಿಕ್ ಫೀಲ್ಡನ್ನು ಅಪ್ಲೈ ಮಾಡಿದಾಗಲಿಂದ ಅದ್ರ ಮೇಲೆ ಒಂದು ಅಪ್ವರ್ಡ್ ಫೋರ್ಸ್ ಆ್ಯಕ್ಟ್ ಮಾಡುತ್ತೆ. ಅಪ್ವರ್ಡ್ ಫೋರ್ಸ್ ಆ್ಯಕ್ಟ್ ಮಾಡಲಾಗಿ ಇದು ಕೆಳಗಡೆ ಬೀಳೋದಿಲ್ಲ, ಹೀಗೆ ಸ್ಟ್ರೈಟಾಗಿ ಹೊರಟೋಗುತ್ತೆ. ಈ ಫೋರ್ಸನ್ನು ನಾನು BeV ಅಂತ ತಗೋತೀನಿ. ಹಾಗಾದರೆ ಅವ್ರು ಕೇಳಿರೋದೇನು, ವೆಲಾಸಿಟಿ ಕೊಟ್ಟಿದ್ದಾರೆ, ಮ್ಯಾಗ್ನೆಟಿಕ್ ಫೀಲ್ಡನ್ನು ಕೇಳಿದ್ದಾರೆ. ಸೊ BeV ಈಸ್ ಈಕ್ವಲ್ ಟು mg, B is equal to mg divided by EV. ಸೊ B is equal to m ಅನ್ನು ಕೊಟ್ಟಿದ್ದಾರೆ, E ಅಲ್ಲ, ಅದು ಪಾರ್ಟಿಕಲ್ ಆಫ್ ಮಾಸ್ 10 ಗ್ರಾಮ್ ಅಂತ, E ಅಲ್ಲ Q ಅಷ್ಟೇನೆ. ಓಕೆ, ಪಾರ್ಟಿಕಲ್ ಆಫ್ ಮಾಸ್ ಎಮ್ ಆ್ಯಂಡ್ ಚಾರ್ಜ್ ಕ್ಯೂ ಅಂತ ಕೊಟ್ಟಿರೋದು, ನಾನು ಇ ಅಂತ ತಗೋಬಾರ್ದು, ಎಲೆಕ್ಟ್ರಾನ್ ಅಂತ ಹೇಳಿದಾಗ ಮಾತ್ರ ಇ ಅಂತ ತಗೋಬೇಕು. ಎಮ್ ಈಸ್ 10 × 10⁻³ ಗ್ರಾಮ್ ಇದೆ. ಆಕ್ಸಲರೇಷನ್ 10 ಡಿವೈಡೆಡ್ ಬೈ ಚಾರ್ಜ್ ಕೊಟ್ಟಿದ್ದಾರೆ 80 ಮಿಲಿಕೂಲಮ್, 80 × 10⁻³ ವೆಲಾಸಿಟಿ ಕೊಟ್ಟಿದ್ದಾರೆ 20 ಮೀಟರ್/ಸೆಕೆಂಡ್ ಅಷ್ಟೇ, ಮೀಟರ್/ಸೆಕೆಂಡ್ ಇಂದ ಇಂಟು ಇನ್ನೇನು ಬರೆಯೋ ನೆಸೆಸಿಟಿ ಇಲ್ಲ. ಓಕೆ, ಈಗ ಸಾಲ್ವ್ ಮಾಡ್ತಾ ಹೋಗಿ. ಸೊ ಇದೇನಾಗುತ್ತೆ, 0 0 ಕ್ಯಾನ್ಸಲ್ ಆಯಿತು, 2 1s 2 5s ಕ್ಯಾನ್ಸಲ್ ಆಯಿತು, 5 1 5 1 5 3 5 16. ಸೊ ಅಲ್ಲಿಗೆ B ಈಸ್ ಈಕ್ವಲ್ ಟು 16, 10 ಪವರು ಇದು ಕ್ಯಾನ್ಸಲ್ ಆಗುತ್ತೆ, 1/16 ಟೆಸ್ಲಾ ಆಯಿತು. 1/16 ಟೆಸ್ಲಾ ಅಂತ ಎರಡು ಕಡೆಗಿದೆ, ಯಾವ್ಯಾವುದು A ಮತ್ತು B. ನೀವು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲನ್ನು ಅಪ್ಲೈ ಮಾಡಿ, ಅದು ಪಾಸಿಟಿವ್ ಚಾರ್ಜ್ ಆಗಿದೆ. ಪಾಸಿಟಿವ್ ಚಾರ್ಜ್ ಆದಾಗ ಫೋರ್ಸ್ಗೆ ನೀವು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲನ್ನೇ ಅಪ್ಲೈ ಮಾಡಬೇಕು. ಓಕೆ, ಸೊ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲನ್ನು ಅಪ್ಲೈ ಮಾಡಿ 4 ಫಿಂಗರ್ ಯಾವ ಕಡೆ ಬರುತ್ತೆ ನೋಡಿ, 4 ಫಿಂಗರ್ ಟುವರ್ಡ್ಸ್ ದ ಪೇಜ್ ಬರುತ್ತೆ. ನೀವು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಪ್ಲೈ ಮಾಡಿದಾಗ ಟುವರ್ಡ್ಸ್ ದ ಪೇಜ್ ಬರುತ್ತೆ. ಹಂಗಾಗಿ ಆನ್ಸರ್ ಈಸ್ ಆಪ್ಷನ್ ಬಿ. ಓಕೆ, ವಿತ್ ದಿಸ್ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಈಗ ಕೆಲವೆಲ್ಲ ಇದಾವೆ. ಇದು ಅಮ್ಮೀಟರ್, ಇದನ್ನು ಲ್ಯಾಬ್ ಕಾನ್ಸೆಪ್ಟ್ ಅಂತ ತಗೋಬಹುದು. ಮಿಲಿ ಅಮ್ಮೀಟರ್ ಆಫ್ ರೇಂಜ್ 10 ಮಿಲಿ has a coil of resistance 1 ohm. To use it as a voltmeter of range 10 volt, resistance to be connected. Okay, ಇಲ್ಲಿ maximum current is Ig, that is 10 milliampere. Maximum voltage that you want to measure is 10 volt. Resistance of the instrument is 1 ohm. What is the resistance to be connected ಅಂತ ನೆನ್ಪಿಟ್ಕೊಳ್ಳಿ. ವೋಲ್ಟ್ ಮೀಟರ್ಗೆ ಈ ಫಾರ್ಮುಲಾ R is equal to V/Ig minus G. ಅಲ್ಲಿಗೆ V ಬಂದು 10 ಡಿವೈಡೆಡ್ ಬೈ Ig ಬಂದು 10 × 10⁻³ - 1. ಸೊ ಅಲ್ಲಿಗೆ R is equal to 10 10 ಕ್ಯಾನ್ಸಲ್ ಆಯಿತು, 10⁻³ ಮೇಲೆ ಹೋದರೆ +3 ಅಂದರೆ 1000 ಆಯಿತು. ದೇರ್ಫೋರ್ ಇಟ್ ಈಸ್ 999 ಓಮ್. ಆನ್ಸರ್ ಈಸ್ ಆಪ್ಷನ್ ಬಿ. ಓಕೆ, ಸೊ ಲೈಕ್ ದಿಸ್. ನೆಕ್ಸ್ಟು ವಿಚ್ ಆಫ್ ದಿ ಫಾಲೋಯಿಂಗ್ ಯೂನಿಟ್, ಒಂದೊಂದು ಕ್ವಶನ್ ಮಧ್ಯದಲ್ಲಿ ಜಂಪ್ ಮಾಡ್ತಾ ಇದ್ದೀನಿ. ಆಗಲೇ ಹೇಳಿದ್ನಲ್ಲ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಅಂತ, ಬೇಕಾದ್ರೆ ಅಲ್ಲಿ ಏನೇನು ನಾನು ಜಂಪ್ ಮಾಡಿದ್ದೀನಿ ಆ ಕ್ವಶನ್ಸನ್ನು ನೀವು ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್ ಇದು ಪ್ರೀವಿಯಸ್ ಒನ್. ಅಮಾಂಗ್ ದಿ ಪ್ರಾಪರ್ಟೀಸ್ ಡಿಸ್ಕ್ರೈಬಿಂಗ್ ದಿ ಡಯಾಮ್ಯಾಗ್ನೆಟಿಸಮ್, ಐಡೆಂಟಿಫೈ ದ ಪ್ರಾಪರ್ಟಿ ದಟ್ ಈಸ್ ರಾಂಗ್ಲಿ ಸ್ಟೇಟೆಡ್. ಡಯಾಮ್ಯಾಗ್ನೆಟ್ಸ್ ಡು ನಾಟ್ ಹ್ಯಾವ್ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಮೊಮೆಂಟ್, ಕರೆಕ್ಟು. ಡಯಾಮ್ಯಾಗ್ನೆಟ್ ಈಸ್ ಎಕ್ಸ್ಪ್ಲೈನ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಅದು ಕರೆಕ್ಟು. ಡಯಾಮ್ಯಾಗ್ನೆಟ್ಸ್ ಹ್ಯಾವ್ ಸ್ಮಾಲ್ ಪಾಸಿಟಿವ್ ಸಸೆಪ್ಟಬಿಲಿಟಿ ಅಂತ ಹೇಳ್ತಾರೆ, ಅದು ತಪ್ಪು. ಪಾಸಿಟಿವ್ ಅಲ್ಲ, ಸಸೆಪ್ಟಬಿಲಿಟಿ ಯಾವಾಗಲೂ ಡಯಾಮ್ಯಾಗ್ನೆಟ್ಸ್ಗೆ ನೆಗೆಟಿವ್ ಇರುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟು ಕೂಡ ಕರೆಕ್ಟೇನೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಯೂನಿಟ್ ಆಫ್ ಇಂಟೆನ್ಸಿಟಿ ಆಫ್ ಮ್ಯಾಗ್ನೆಟೈಸೇಷನ್? It is very clear, that is ampere per meter. Current divided by length ಅಂತ, so ampere per meter. So option is A, ಇದು correct answer. Next question. Okay, uniform field
2 into 10 power minus 2 Tesla acts right angles to a coil of area 10 to the power minus 2 square meter having turns 50 turns. If the coil is removed from the field in 0.01 second, find the average EMF induced. ನೋಡಿ ಮಕ್ಕಳೇ, EMF induced is ಡಿ ಬೈ ಡಿ ಟಿ ಆಫ್ ಫೈ ಅಂತ. ಆಮೇಲೆ ಫೈ ಬಂದು ಎನ್ ಬಿ ಎ ಕಾಸ್ತೀಟ ನಾನು 1 ಅಂತ ತಗೋತೀನಿ. ಅಲ್ಲಿಗೆ ಡಿ ಬೈ ಡಿ ಟಿ ಆಫ್ ಎನ್ ಬಿ ಎ ಅಂತ. ಸೊ ದಟ್ ಈಸ್ ಈಕ್ವಲ್ ಟು ಎನ್ ಈಸ್ 50, B is 2 into 10 power minus 2, A is 10 power minus 2 divided by T is 0.01. So that is 50 into 200 into 10 power minus 2 into 10 power minus 2 divided by 0.01 ಕೂಡ ನಾನು 10 power minus 2 ಅಂತ ಬರ್ಕೋತೀನಿ. ಅಲ್ಲಿಗೆ 10 power minus 2 10 power minus 2 ಕ್ಯಾನ್ಸಲ್ ಆಗಿ it is 100 into 10 power minus 2. So finally it is 1 volt. 100 into 10 power minus 2 ಅಂದರೆ 1 volt. So answer is option A. Okay, so next question ಗೆ ಹೋಗೋಣ. ಈಗ ಟ್ರಾನ್ಸ್ಫಾರ್ಮರ್ ಮೇಲೆ ಪ್ರೀವಿಯಸ್ ಮಾಡಿರಲಿಲ್ಲ, ಹೀಗೆ ಮಾಡಿಬಿಡ್ತೀನಿ. ಇನ್ನೇ ಐಡಿಯಲ್ ಟ್ರಾನ್ಸ್ಫಾರ್ಮರ್ ಅಂದರೆ ಪವರ್ ಲಾಸ್ ಆಗೋದಿಲ್ಲ ಅಂತ. ವೋಲ್ಟೇಜ್ ಆ್ಯಂಡ್ ಕರೆಂಟ್ ಇನ್ ದ ಪ್ರೈಮರಿ ಆರ್ 200 volt 2 ampere ಆ್ಯಂಡ್ ದಟ್ ಇನ್ ದ ಸೆಕೆಂಡರಿ 2000 volt 1 ampere I ampere. ಸೊ ವ್ಯಾಲ್ಯೂ ಆಫ್ ಐ ಈಸ್. ಸೊ ಐಡಿಯಲ್ ಟ್ರಾನ್ಸ್ಫಾರ್ಮರಲ್ಲಿ ಪವರ್ ಔಟ್ ಈಸ್ ಈಕ್ವಲ್ ಟು ಪವರ್ ಇನ್. ಪವರ್ ಔಟನ್ನು ವಿ ಸೆಕೆಂಡರಿ ಐ ಸೆಕೆಂಡರಿ ಬರಿತೀವಿ. ಪವರ್ ಇನ್ನನ್ನು ವಿ ಪ್ರೈಮರಿ ಐ ಪ್ರೈಮರಿ ಅಂತ ಬರಿತೀವಿ. ನಮಗೆ ಇವಾಗ ಐ ಸೆಕೆಂಡರಿ ಬೇಕು. ದಟ್ ಈಸ್ ಈಕ್ವಲ್ ಟು ವಿ ಪ್ರೈಮರಿ ಐ ಪ್ರೈಮರಿ ಡಿವೈಡೆಡ್ ಬೈ ವಿ ಸೆಕೆಂಡರಿ. ಸೊ ದಟ್ ಈಸ್ ಐ ಸೆಕೆಂಡರಿ ಈಸ್ ಈಕ್ವಲ್ ಟು ವಿ ಪ್ರೈಮರಿ ಎಷ್ಟು 200 volt ಇಂಟು ಐ ಪ್ರೈಮರಿ ದಟ್ ಈಸ್ 2 ampere ಡಿವೈಡೆಡ್ ಬೈ ವಿ ಸೆಕೆಂಡರಿ 2000 ಇದೆ. ಸೊ ಈ 2 ಹೋಯಿತು. 2 1s 2 10s ಆಯಿತು. ಸೊ ಅಲ್ಲಿಗೆ ಐ ಎಸ್ ಇಸ್ ಈಕ್ವಲ್ ಟು 2/10. 2/10 ಅಂದರೆ 0.2 ampere. ಸೊ ಆನ್ಸರ್ ಈಸ್ ಆಪ್ಷನ್ ಎ. ಓಕೆ, 0.2 ampere. ಸೊ ದಿಸ್ ಇಸ್ ದ ಆನ್ಸರ್. ಈ ಥರ ನೀವು ಸಾಲ್ವ್ ಮಾಡ್ಕೊಳ್ತಾ ಹೋಗಿ. ಓಕೆ, ಈ ಕ್ವಶನನ್ನು ಸ್ವಲ್ಪ ಹೇಳ್ಬಿಡ್ತೀನಿ. ಇನ್ ಎ ಸಿ ಸರ್ಕ್ಯೂಟ್ ವಿ ಈಸ್ ಈಕ್ವಲ್ ಟು 10 sin omega t, ಐ ಈಸ್ ಈಕ್ವಲ್ ಟು 5 cos omega t. ವೋಲ್ಟೇಜ್ ಆ್ಯಂಡ್ ಕರೆಂಟ್ ಕೊಟ್ಟಿದ್ದಾರೆ. ವೋಲ್ಟೇಜು ಮತ್ತು ಕರೆಂಟ್ ಈಕ್ವೇಷನ್ಸನ್ನು ಕೊಟ್ಟಿದ್ದಾರೆ. ಪವರ್ ಡಿಸಿಪೇಟೆಡ್ ಮಕ್ಕಳೇ ನೀವೇನು ನೋಡಬೇಕು ಗೊತ್ತಾ, ಇಲ್ಲಿ ವೋಲ್ಟೇಜನ್ನು ಸೈನಲ್ಲಿ ಕೊಟ್ಟಿದ್ದಾರೆ 10 sin omega t. ಕರೆಂಟನ್ನು ಕಾಸಲ್ಲಿ ಕೊಟ್ಟಿದ್ದಾರೆ 5 cos omega t. ಈ ಕಾಸನ್ನು ನಾನು ಸೈನಲ್ಲಿ ಬರ್ಕೊಳ್ಳೋದಾದರೆ 5 sin 90 ಮೈನಸ್ ತೀಟಾ ಅಥವಾ ತೀಟಾ ಮೈನಸ್ 90 ಅಂತ ಬರೀಬೋದಲ್ವಾ. ಸೊ ಅಲ್ಲಿಗೆ ವೋಲ್ಟೇಜ್ಗೂ ಕರೆಂಟ್ಗೂ ಮಧ್ಯೆ ಫೇಸ್ ಡಿಫ್ರೆನ್ಸ್ 90 ಡಿಗ್ರಿ ಇದೆ. ಫೇಸ್ ಡಿಫ್ರೆನ್ಸ್ 90 ಡಿಗ್ರಿ ಇದ್ದಾಗ ಪವರ್ ಫ್ಯಾಕ್ಟರ್ P ಈಸ್ ಈಕ್ವಲ್ ಟು cos 5 ಅಂತ ಬರಿತೀವಿ. ಪವರ್ ಫ್ಯಾಕ್ಟರ್ ಈಸ್ ಗಿವನ್ ಬೈ cos 5 that is cos 90 that is equal to 0. therefore power loss is 0. ಅಂದರೆ ಇದೇ ಕ್ವಶನ್ ಇನ್ನೊಂದು ಥರ ಕೇಳ್ಬೋದು. ಇನ್ ದ ಸರ್ಕ್ಯೂಟ್ ವಾಟ್ ಈಸ್ ದ ಎಲಿಮೆಂಟ್ ಅಂತ. ಸರ್ಕ್ಯೂಟಲ್ಲಿರೋದು ಏನು, ರೆಸಿಸ್ಟರ್ರಾ ಅಥವಾ ಕೆಪಾಸಿಟರ್ರಾ ಅಂತ ಕೇಳಬಹುದು. ಸೊ ರೆಸಿಸ್ಟರ್ ಇದ್ದರೆ ಪವರ್ ಲಾಸ್ ಆಗುತ್ತೆ. ಪವರ್ ಲಾಸ್ ನಾಟ್ ಈಕ್ವಲ್ ಟು 0. ಅದೇ ಕೆಪಾಸಿಟರ್ ಅಥವಾ ಇಂಡಕ್ಟರ್ ಇದ್ದರೆ ಪವರ್ ಲಾಸ್ ಆಗುತ್ತೆ. ಪವರ್ ಲಾಸ್ ಈಕ್ವಲ್ ಟು 0. ಎನಿವೆ ಈಗ ಈ ಕ್ವಶನ್ಗೆ ಆನ್ಸರ್ ಬಂದು ಆಪ್ಷನ್ ಬಿ. ಓಕೆ, ವೆಲ್ ನೆಕ್ಸ್ಟ್ ಕ್ವಶನ್. ಈ ಸರ್ಕ್ಯೂಟನ್ನು ನೋಡಿ. In the circuit shown, neglect the source resistance. The voltmeter ammeter reading will be respectively. ಗಮನಿಸಿ, XL 25 ಇದೆ, XC 25 ಇದೆ. ಅಂದರೆ ಸರ್ಕ್ಯೂಟ್ ಈಸ್ ಇನ್ ರೆಸೋನೆನ್ಸ್. XL ಈಕ್ವಲ್ ಟು XC ಆಗಿರೋದ್ರಿಂದ VL ಈಕ್ವಲ್ ಟು VC ಆಗುತ್ತೆ. ಸೊ ದಟ್ VL ಮೈನಸ್ VC 0 ಆಗುತ್ತೆ. ದೇರ್ಫೋರ್ ವೋಲ್ಟ್ ಮೀಟರ್ ರೀಡಿಂಗ್ ಈಸ್ 0. ಓಕೆ, ಸೊ ಅಲ್ಲಿಗೆ ಈ ಆಪ್ಷನನ್ನು ಎಲಿಮಿನೇಟ್ ಮಾಡಿ, ಈ ಆಪ್ಷನನ್ನು ಎಲಿಮಿನೇಟ್ ಮಾಡಿ. ಈಗ ಈ ಡಿ ಮತ್ತು ಏಕದ ಮಧ್ಯದಲ್ಲಿ ನೋಡೋಣ. ಸೊ ವೋಲ್ಟ್ ಮೀಟರ್ ರೀಡಿಂಗ್ 0 ಬಂತು. ನೆಕ್ಸ್ಟ್ ಕರೆಂಟ್ ಬೇಕು. ದಟ್ ಈಸ್ ವಿ ಡಿವೈಡೆಡ್ ಬೈ ಆರ್ ಅಷ್ಟೇ. ದಟ್ ಈಸ್ ಅಪ್ಲೈಡ್ ವೋಲ್ಟೇಜ್ 240 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ 30 ದಟ್ ಈಸ್ ಈಕ್ವಲ್ ಟು 8 ampere. therefore it is answer D. ಓಕೆ, ಸೊ ಈ ಥರ ನೀವು ಸಾಲ್ವ್ ಮಾಡ್ಕೊಳ್ತಾ ಹೋಗಿ.
ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಇದೊಂದು ಸ್ವಲ್ಪ ಲೆಂತಿ ಇದೆ, ಇದನ್ನು ಸಾಲ್ವ್ ಮಾಡಿಬಿಡ್ತೀನಿ. ಫಸ್ಟ್ ಓದ್ಬಿಡೋಣ. ಎ ಬೀಮ್ ಆಫ್ ಪೋಲರೈಸ್ಡ್ ಲೈಟ್ ಈಸ್ ಸೆಂಟ್ ಇನ್ ಟು ಎ ಸಿಸ್ಟಮ್ ಆಫ್ two polarizing sheets relative to the polarizing direction of the incident light. Polarizing directions of the sheets are theta for the first sheet and 90 degree for the second sheet. If 1/4 of the incident intensity is transmitted by the two sheets, what is theta? First ಬರೆದು ಬಿಡ್ತೀನಿ ಇಲ್ಲಿ ಡಯಾಗ್ರಾಮ್ ಅನ್ನ. ಇದು ಇನ್ಸಿಡೆಂಟ್ ಡೈರೆಕ್ಷನ್ ಅಂತ ಇಟ್ಕೊಳ್ಳಿ. ಓಕೆ, ಆಲ್ರೆಡಿ ಪೋಲರೈಸ್ ಆಗಿದೆ, ಇದು ಪೋಲರೈಸ್ ಆಗಿದೆ, ಅದನ್ನು ಇಂಟೆನ್ಸಿಟಿ E0 ಅಂತ ಕರೆಯೋಣ. ಇದು ಇನ್ಸಿಡೆಂಟ್ ಡೈರೆಕ್ಷನ್. ಓಕೆ, ಇಲ್ಲಿ ಒಂದು ಶೀಟ್ ಇದೆ, ಈ ಶೀಟ್ಗೆ ಒಂದು ಪರ್ಪೆಂಡಿಕ್ಯುಲರ್ ಸುಮ್ಮನೆ ಹಿಂಗೆ ಬರ್ಕೊಂಡಿರ್ತೀನಿ, ಆದರೆ ಪೋಲರೈಸಿಂಗ್ ಆಕ್ಸಿಸ್ ಅನ್ನೋದು ಈ ಡೈರೆಕ್ಷನ್ಗೆ ನೋಡಿ, ರೆಡ್ ಲೈನಲ್ಲಿ ಬರಿತೀನಿ, ಇದು ಈ ಆ್ಯಂಗಲಲ್ಲಿದೆ ಥೀಟಾ ಅಂತ. ಇದು ಫಸ್ಟ್ ಶೀಟ್ಗೆ ನಾನು ಫಾರ್ಮುಲಾನ ಸಾಲ್ವ್ ಮಾಡ್ಕೊಂಡು ಮ್ಯಾಲಸ್ ಲಾನ ಅಪ್ಲೈ ಮಾಡ್ಕೊಂಡು ಹೋಗ್ತೀನಿ. ಮ್ಯಾಲಸ್ ಲಾ ಏನು ಹೇಳುತ್ತೆ? I is equal to I0 cos ಸ್ಕ್ವಯರ್ ಥೀಟಾ ಅಂತ. ಅಂದರೆ ಈ I0 ಇನ್ಸಿಡೆಂಟ್ ಇಂಟೆನ್ಸಿಟಿ ಇಲ್ಲಿ ಹೊರಗಡೆ ಬರ್ತಾ ಇರೋದು I ಆಗಿದೆ. ಈಗ ಇದು ಹಾಗೆ ಬಂದು ಮುಂದೆ ಇನ್ನೊಂದು ಸರ್ಕಲಿನ ಮೇಲೆ ಬೀಳುತ್ತೆ, ಇನ್ನೊಂದು ಪೋಲರಾಯ್ಡ್ ಶೀಟಿನ ಮೇಲೆ ಬೀಳುತ್ತೆ ಅಂತ ಇಟ್ಕೊಳ್ಳೋಣ. ಇದನ್ನು ಸುಮ್ಮನೆ ನಾನು ರೆಫರೆನ್ಸ್ ಲೈನ್ ಅಂತ ಇಟ್ಕೊಂಡಿದ್ದೀನಿ, ಆದರೆ ಇದರ ಪೋಲರೈಸಿಂಗ್ ಆ್ಯಂಗಲ್ ಅವನು ಹೇಳ್ತಾನೆ ಈ ಲೈನಿಗೆ 90 ಡಿಗ್ರಿ ಇರುತ್ತೆ ಅಂತ. ಸೊ ಇದು 90 ಡಿಗ್ರಿ ಇರುತ್ತೆ ಮಕ್ಕಳೇ. ಇವಾಗ ನಾನು ತಗೊಳ್ತಿರೋದು ಈ ಡೈರೆಕ್ಷನ್ಗಾದರೆ 90 ಡಿಗ್ರಿ, ಬಟ್ ಇಲ್ಲಿ ಮಧ್ಯದಲ್ಲಿ ಬರ್ತಾ ಇದೆಯಲ್ಲ, ಅದಕ್ಕೆ ನಾನು ಈಗ ಆ್ಯಂಗಲನ್ನು ಬರೀಬೇಕು. ಇಲ್ಲಿ ಮಧ್ಯದಲ್ಲಿ ಏನು ಬರ್ತಾ ಇದೆಯಲ್ಲ ಈ ಲೈನಿಗೆ ನಾನು ಆ್ಯಂಗಲ್ ಬರೀಬೇಕು ಅಂತಂದರೆ ಅದು ಯಾವುದಾಗಿರುತ್ತೆ ನೋಡಿ, ಇಲ್ಲಿ ಆಲ್ರೆಡಿ 90 ಡಿಗ್ರಿ ರೊಟೇಟ್ ಆಗಿಬಿಟ್ಟಿದೆ, ಇದು 90 ಡಿಗ್ರಿ ಆಗಿದೆ. ಸರಿ ಥೀಟಾ ಡಿಗ್ರಿ ಆಗಿದೆ, 90 ಅಲ್ಲ, ಅದು ಥೀಟಾ ಆಗಿದೆ. ನಾನು ಇವಾಗ ಬರಿಬೇಕಾಗಿರೋದು ಆ ಥೀಟಾನ ಬಿಟ್ಟು, ಈ ಥೀಟಾನ ಬಿಟ್ಟು ಅಂದರೆ ಇದನ್ನು ಬರಿಬೇಕು ಅಂದರೆ ಎಷ್ಟಿರಬೇಕು? ಅದು 90 ಮೈನಸ್ ಥೀಟಾ ಇರಬೇಕು. ಇದು ಸೆಕೆಂಡ್ ಒನ್ನಿಗೆ. ಓಕೆ, ಇಷ್ಟು ಅರ್ಥ ಆದಮೇಲೆ ಪ್ರಾಬ್ಲಮ್ ಕಡೆ ಹೋಗೋಣ. ಫಸ್ಟ್ ಕೇಸ್ ಆಯಿತು, ಸೆಕೆಂಡ್ ಕೇಸಿಗೆ ಬರ್ತೀನಿ. ಸೆಕೆಂಡ್ ಕೇಸಲ್ಲಿ I ಡ್ಯಾಶ್ ಅಂತ ಬರೀತೀನಿ, ದಟ್ ಈಸ್ ಈಕ್ವಲ್ ಟು I ಇಂಟು ಕಾಸ್ ಸ್ಕ್ವಯರ್ 90 ಮೈನಸ್ ಥೀಟಾ ಆಗುತ್ತೆ. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ I ಡ್ಯಾಶ್ ಈಸ್ ಈಕ್ವಲ್ ಟು I0 ಕಾಸ್ ಸ್ಕ್ವಯರ್ ಥೀಟಾ ಬರಿತೀನಿ ಇಂಟು ಕಾಸ್ ಸ್ಕ್ವಯರ್ 90 ಮೈನಸ್ ಥೀಟಾ ಬರಿತೀನಿ. ನೋಡಿ ಮಕ್ಕಳೇ, ಏನಿಲ್ಲಿ I ಇದೆಯಲ್ಲ, I0 ಕಾಸ್ ಸ್ಕ್ವಯರ್ ಥೀಟಾನ I0 ಕಾಸ್ ಸ್ಕ್ವೇರ್ ಥೀಟಾ ಈ I ಜಾಗಕ್ಕೆ ಬರ್ದಿದ್ದೀನಿ, I0 ಕಾಸ್ ಸ್ಕ್ವೇರ್ ಥೀಟಾ. ಓಕೆ, ವೆಲ್ ಪ್ರೊಸೀಡ್ ಫರ್ದರ್. I ಡ್ಯಾಶ್ ಅನ್ನು ಅವರೇ ಹೇಳಿದ್ದಾರೆ 1/4 ಅಂತ. ಫೈನಲ್ ಆಗಿ ಬರೋ ಇಂಟೆನ್ಸಿಟಿ I0 ಡಿವೈಡೆಡ್ ಬೈ 4 ಇರುತ್ತೆ ಅಂತ. ಸೊ I0 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು I0 ಕಾಸ್ ಸ್ಕ್ವಯರ್ ಥೀಟಾ. ಇದನ್ನು ನಾನು ಸೈನ್ ಸ್ಕ್ವಯರ್ ಥೀಟಾ ಅಂತ ಬರಿತೀನಿ, ಬಿಕಾಸ್ ಕಾಸ್ ಆಫ್ 90 ಮೈನಸ್ ಥೀಟಾ ಈಸ್ ಈಕ್ವಲ್ ಟು ಸೈನ್ ಥೀಟಾ. ಹಾಗಾಗಿ ಕಾಸ್ ಸ್ಕ್ವಯರ್ 90 ಮೈನಸ್ ಥೀಟಾ ಈಸ್ ಈಕ್ವಲ್ ಟು ಸೈನ್ ಸ್ಕ್ವಯರ್ ಥೀಟಾ. ಓಕೆ, ಸಿಂಪ್ಲಿಫೈ ಮಾಡಿ I0 ಕ್ಯಾನ್ಸಲ್ ಆಯಿತು, ಎರಡು ಕಡೆ ಸ್ಕ್ವಯರ್ ರೂಟ್ ತಗೊಳ್ಳಿ. ವೆನ್ ಯು ಟೇಕ್ ಸ್ಕ್ವಯರ್ ರೂಟ್ ಆನ್ ಬೋತ್ ದ ಸೈಡ್ಸ್ ಇಟ್ ಬಿಕಮ್ಸ್ 1/2 ಈಸ್ ಈಕ್ವಲ್ ಟು ಕಾಸ್ ಥೀಟಾ ಸೈನ್ ಥೀಟಾ. ಸೊ 1 ಈಸ್ ಈಕ್ವಲ್ ಟು 2 ಕಾಸ್ ಥೀಟಾ 2 cos theta sin theta ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ. ಸೊ 1 ಈಸ್ ಈಕ್ವಲ್ ಟು ದಿಸ್ ಐ ಕ್ಯಾನ್ ರೈಟ್ as sin of 2 theta. That means sin of 2 theta is equal to 1, 2 theta is equal to sin inverse of 1, or 2 theta is equal to 90 degree, or theta is equal to 45 degree. So therefore answer is option B. ಗೊತ್ತಾಯ್ತಲ್ವಾ? ಸೊ ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಈ ಆ್ಯಂಗಲನ್ನು ನೀವು ಗಮನಿಸಬೇಕು. ಇದನ್ನೇನಾದರೂ ನೀವು 90 ಅಂತ ತೊಗೊಂಡ್ಬಿಟ್ರೆ ಹೊರಟೋಗ್ತೀರಾ. ಅವನು ಕೊಟ್ಟಿರೋದು 90, ಈ ಲೈನಿಗೆ ಸಂಬಂಧಪಟ್ಟಂಗೆ, ಅದಕ್ಕೆ ನಾನು ಪ್ರತಿ ಡಯಾಗ್ರಾಮಲ್ಲೂ ಈ ಲೈನನ್ನು ರೆಫರೆನ್ಸಾಗಿ ಬರ್ಕೋತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ 90 ಡಿಗ್ರಿ, ಬಟ್ ನಾನು ಆಲ್ರೆಡಿ ಥೀಟಾ ಡಿಗ್ರಿ ರೊಟೇಟ್ ಆಗಿರೋದ್ರಿಂದ ಇನ್ನು ಉಳಿದಿರೋದನ್ನು ಮಾತ್ರ ನಾನು ಬರ್ಕೋಬೇಕು. ಓಕೆ, ವೆಲ್ ನೆಕ್ಸ್ಟ್ ಕ್ವಶನ್. ಲೈಟ್ ಆಫ್ ವೇವ್ ಇದು ಡಿಫ್ರಾಕ್ಷನಿಗೆ ಸಂಬಂಧಪಟ್ಟಂಗೆ. ಲೈಟ್ ಆಫ್ ವೇವ್ 640 nanometer is incident on a narrow slit. Angle between the first diffraction minimum on one side of the central maximum and first minimum on the other side is 1.2 degree. What is the angular width? So ಒಂದು ಗಮನಿಸಿ, ಇದು ಸ್ಲಿಟ್, ಇಲ್ಲಿ ಮ್ಯಾಕ್ಸಿಮಮ್ ಇದೆ. ಓಕೆ, ಈ ಥರ ಮ್ಯಾಕ್ಸಿಮಮ್ ಇದೆ, ಇದು ಸ್ಕ್ರೀನ್, ಇದು ಸ್ಲಿಟ್. ಓಕೆ, ಸೊ ಇದು ಸೆಂಟರ್. ಇದು ಅವ್ರು ಕೊಟ್ಟಿರೋದು ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲ್. ಸೊ ಇಲ್ಲಿ
ಓಕೆ, ಅವರು ಕೊಟ್ಟಿರೋದು ಸೊ ಸರಿ ಮತ್ತೆ ಹಂಗೆ ಆಗ್ತಾ ಇದೆ. ವೆಯ್ಟ್ ವೆಲ್, ಸೊ ಇಲ್ಲಿಂದ ಈ ಎಂಡಿಂದ ಈ ಎಂಡ್ ತನಕ ಫುಲ್ ವಿಡ್ತ್ ಕೊಟ್ಟಿದ್ದಾರೆ. ಫುಲ್ ವಿಡ್ತ್ ಕೊಟ್ಬಿಟ್ಟು ಅದು 1.2 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರೋದು ಆ್ಯಕ್ಚುಲಿ ಇದು ಅರ್ಧ ಮಾತ್ರ, ಅಂದರೆ ತೀಟಾ. ಸೊ ತೀಟಾ ಎಷ್ಟಾಗುತ್ತೆ? 1.2 ಡಿವೈಡೆಡ್ ಬೈ 2 ದಟ್ ಈಸ್ 0.6 ಡಿಗ್ರಿ ಆಗುತ್ತೆ. ಈಗ ಫಾರ್ಮುಲಾ ಜ್ಞಾಪಿಸ್ಕೊಳ್ಳಿ, ಡಿ ಸೈನ್ ತೀಟಾ ಈಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ, ವೇರ್ D is slit width. Okay, so D into sin 6 degree is equal to first way maximum ಆಗಿರೋದ್ರಿಂದ 1 ಅಂತ ತಗೋಬೇಕು, into lambda 640 into 10 power minus 9. So D is equal to 640 into 10 to the power of minus 9 divided by sin 6 ಅನ್ನು ಅವರು ಕೊಟ್ಟಿದ್ದಾರೆ 0.01 ಅಂತ, ಅಲ್ಲಿಗೆ 640 into 10 to the power of minus 9 divided by 10 to the power of minus 2. So D is equal to 640 into 10 to the power of minus 7, or D is equal to 6.4 into 10 to the power of minus 5 meter. So ಅಲ್ಲಿಗೆ ಆನ್ಸರ್ ಬಂದು ಆಪ್ಷನ್ ಎ ಆಗುತ್ತೆ. ದಿಸ್ ಈಸ್ ದ ಆನ್ಸರ್. ಓಕೆ, ಸೊ ಆಪ್ಷನ್ ಎ. ವೆಲ್, ದಿಸ್ ಈಸ್ ಅಬೌಟ್ ಡಿಫ್ರಾಕ್ಷನ್. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು ಕೊಟ್ಟಿರೋ ಆ್ಯಂಗಲ್ ಏನು ಅಂತ. ಅವರು ಒಂದು ಎಡ್ಜಿಂದ ಇನ್ನೊಂದು ಎಡ್ಜ್ಗೆ ಹೇಳಿದ್ದಾರೆ. ನೀವು ಅಲ್ಲಿ ವಿಡ್ತನ್ನು ನಾನು ಅದರ ಹಾಫನ್ನಷ್ಟೇ ತಗೋಬೇಕು. ಸೊ 1.2 ಡಿಗ್ರಿನ ಡಿವೈಡೆಡ್ ಬೈ 2 ಮಾಡಿದೆ. ಓಕೆ, ನೆಕ್ಸ್ಟ್ ಕ್ವಶನ್. 4 statements are given about the diffraction. Identify the wrong one. X-rays cannot be diffracted. ಇಲ್ಲ, they can be diffracted. ಓಕೆ, ರಾಂಗ್ ಸ್ಟೇಟ್ಮೆಂಟನ್ನು ಹುಡುಕಬೇಕು. ದ ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಾ ಎಕ್ಸ್ಪ್ಯಾಂಡ್ಸ್ ಇನ್ ದ ಸ್ಲಿಟ್ ವಿಡ್ತ್ ಇನ್ಕ್ರೀಸಸ್. ಕರೆಕ್ಟ್ ಅಲ್ವಾ? ನೋಡಿ, ಇಲ್ಲೇ ನೋಡಿದ್ವಿ. ಡಿಫ್ರಾಕ್ಷನ್ ಫ್ರಿಂಜ್ ಪ್ಯಾಟರ್ನ್ ಈಸ್ ಫಾರ್ಮ್ ಡ್ಯೂ ಟು ಇಂಟರ್ಫರೆನ್ಸ್, ಅದು ಕರೆಕ್ಟೇನೆ. ಲಾಂಜಿಟ್ಯೂಡಿನಲ್ ವೇವ್ಸ್ ಕೆನಾಟ್ ಬಿ ಡಿಫ್ರಾಕ್ಟೆಡ್ ಅಂತ ಹೇಳಿದಾನೆ, ತಪ್ಪು. ಸೌಂಡ್ ವೇವ್ಸ್ ಅನ್ನು ನಾವು ಬೆಂಡ್ ಮಾಡಬಹುದು. ಸೌಂಡ್ ವೇವ್ಸ್ ಆರ್ ಲಾಂಜಿಟ್ಯೂಡಿನಲ್ ವೇವ್ಸ್, ದೇ ಕ್ಯಾನ್ ಬಿ ಡಿಫ್ರಾಕ್ಟೆಡ್. ಓಕೆ, ಸೊ ಡಿಫ್ರಾಕ್ಷನ್ಗೆ ಲಾಂಜಿಟ್ಯೂಡಿನಲ್ಲು ಟ್ರಾನ್ಸ್ಫರ್ಸ್ ಅಂತ ವ್ಯತ್ಯಾಸ ಏನೂ ಇಲ್ಲ, ಎರಡನ್ನೂ ನಾವು ಬೆಂಡ್ ಮಾಡ್ಬೋದು. ಓನ್ಲಿ ಪೋಲರೈಸೇಷನ್, ಲಾಂಜಿಟ್ಯೂಡಿನಲ್ ವೇವ್ಸನ್ನು ನಾವು ಪೋಲರೈಸ್ ಮಾಡೋಕ್ಕಾಗೋದಿಲ್ಲ. ಓಕೆ, ನೆಕ್ಸ್ಟು ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬಗ್ಗೆ. ಈ ಸೋರ್ಸ್ ಈಸ್ ಟ್ರಾನ್ಸ್ಮಿಟಿಂಗ್ ವೇವ್ಸ್ ಆಫ್ 9 into 10 power 6 hertz, ದೆನ್ ವೇವ್ ಲೆಂತ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಇದು ತುಂಬ ಸಿಂಪಲ್ ಕ್ವಶನ್. ಸಿ ಈಸ್ ಈಕ್ವಲ್ ಟು ಎಫ್ ಲ್ಯಾಂಬ್ಡಾ, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎಫ್ ಫಾರ್ಮುಲಾ. ಸಿ ಬಂದು 3 into 10 power 8, ಎಫ್ ಬಂದು ಅವರೇ ಕೊಟ್ಟಿದ್ದಾರೆ 9 into 10 power 6 ಅಂತ. ಅಲ್ಲಿಗೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 3/9 ಅಥವಾ 1/3 into 10 to the power of 2 ಆಗುತ್ತೆ. ಸೊ 1/3 ಅಂತಂದರೆ 0.33 ಅಥವಾ ಓಕೆ, ದಟ್ ಈಸ್ ಈಕ್ವಲ್ ಟು 0.333 into 10 power 2, ದಟ್ ಕ್ಯಾನ್ ಬಿ ರಿಟನ್ ಆಸ್ 33.3 ಮೀಟರ್. ಇವೆಲ್ಲ ರೇಡಿಯೋ ವೇವ್ಸ್ಗಳು. ಸೊ ತುಂಬ ದೊಡ್ಡದಾಗಿರ್ತವೆ ರೇಡಿಯೋ ವೇವ್ಸು. ಅದಕ್ಕೋಸ್ಕರನೇ ನಾವು ಅವನ್ನ ಕಮ್ಯುನಿಕೇಷನ್ ಪರ್ಪಸ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ನಾರ್ಮಲಿ ರೇಡಿಯೋ ವೇವ್ಸನ್ನು ಯಾಕೆ ಈಗ ಟೆಲಿವಿಷನ್ಗೆ, ಮೊಬೈಲ್ ಫೋನ್ಗೆ ಯೂಸ್ ಮಾಡ್ತಾರೆ ಅಂದರೆ ಬಿಕಾಸ್ ದೇರ್ ವೇವ್ ಲೆಂತ್ ಈಸ್ ವೆರಿ ಹೈ. ಓಕೆ, ನೆಕ್ಸ್ಟು an electromagnetic wave traveling in vacuum is associated with this field. The value of omega is, ಅಲ್ಲೇ ನೋಡಿ ಗೊತ್ತಾಗುತ್ತೆ ಒಮೆಗಾ ಜಾಗದಲ್ಲಿ ಏನಿದೆ. ಓಕೆ, ಒಮೆಗಾ ಇದೆ. ಒಮೆಗಾನ ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ. ಸೊ ಫಾರ್ಮುಲಾ ಏನು? ವೆಲಾಸಿಟಿ ಈಸ್ ಈಕ್ವಲ್ ಟು ಒಮೆಗಾ ಡಿವೈಡೆಡ್ ಬೈ ಕೆ, ದಟ್ ಈಸ್ ಸಿ ಈಸ್ ಈಕ್ವಲ್ ಟು ಒಮೆಗಾ ಬೈ ಕೆ. ಒಮೆಗಾ ಈಸ್ ಈಕ್ವಲ್ ಟು ಸಿ ಇಂಟು ಕೆ. ಸಿ ಗೊತ್ತು 3 into 10 power 8 ಅಂತ, ಯಾಕಂದರೆ ವ್ಯಾಕ್ಯೂಮ್ ಅಂತ ಹೇಳಿದ್ದಾರೆ. ಇಂಟು ಕೆ ಗೊತ್ತು 4π into 10 to the power of 7, ಅಲ್ಲಿಗೆ 12π into 10 to the power of 15 ರೇಡಿಯನ್ ಪರ್ ಸೆಕೆಂಡ್. ನೆನ್ಪಿಟ್ಕೊಳ್ಳಿ, ಒಮೆಗಾನ ನಾವು ಹರ್ಟ್ಸಲ್ಲಿ ಬರೆಯೋಲ್ಲ, ಎಫ್ ಆದ್ರೆ ಹರ್ಟ್ಸಲ್ಲಿ ಬರಿತೀವಿ. ಇದು ಒಮೆಗಾ ರೇಡಿಯನ್ ಪರ್ ಸೆಕೆಂಡ್, ದೇ ಫೋರ್ ಇಟ್ ಈಸ್ 12π. ಎಲ್ಲ ಆಪ್ಷನು 12π ಬಂದುಬಿಟ್ಟಿದೆ. ಓಕೆ, ಇಲ್ಲಿ ಸರಿ, ಇದು ಮತ್ತು ಇದು ಎರಡು 12π ಬಂದಿದೆ. ಯಾವುದಾದ್ರು ಒಂದನ್ನು ನೀವು ತಗೊಳ್ಳಿ. ಓಕೆ, ಸೊ ದಟ್ಸ್ ಆಲ್ ಅಬೌಟ್ ದಿಸ್ ಪರ್ಟಿಕ್ಯುಲರ್. ಐ ವಿಲ್ come back to you with another video where I am going to discuss few more questions, maybe from geometrical optics and also from other part of the syllabus. Please watch this, it may help you. Thank you very much.